ನಮಸ್ಕಾರ. ಗ್ಲೋರಿ ಟಿವಿ ಕರ್ನಾಟಕಕ್ಕೆ ಆತ್ಮೀಯ ಸ್ವಾಗತ. ನಾನು ಆರತಿ ಬೆಳವಿ. ವೀಕ್ಷಕರೇ, ಇವತ್ತು ಕರ್ನಾಟಕದಾದ್ಯಂತ ಚರ್ಚೆ ಆಗ್ತಾ ಇರುವಂತಹ ವಿಷಯ ಏನಂದ್ರೆ ಜ್ಯೋತಿಷಿ ಕಮಲಾಕರ್ ಭಟ್ ಅವರ ವಿಷಯ. ಕಮಲಾಕರ್ ಭಟ್ ಎಂಬುವರು ಹಳ್ಳಿಯಲ್ಲಿ ಹುಟ್ಟಿ ಬೆಳೆದಂತವ್ರು. ನಂತರ ಕೇರಳಕ್ಕೆ ಹೋಗಿ ಜ್ಯೋತಿಷ್ಯ ಶಾಸ್ತ್ರವನ್ನ ಕಲಿತ್ಕೊಳ್ತಾರೆ. ಆನಂತರ ಮತ್ತೆ ಅವರ ಊರಿಗೆ ಹೋಗ್ತಾರೆ. ಇನ್ನೇನು ಮಾಡುವುದು ಅಂತ ಅವರು ಅಲ್ಲಿನ ಮತ್ತೆ ಬೆಂಗಳೂರಿಗೆ ಬರ್ತಾರೆ. ಒಂದಿಷ್ಟು ಮಾಧ್ಯಮಗಳು ಅವರಿಗೆ ಅವಕಾಶವನ್ನ ಕೊಡ್ತವೆ. ಅದೇ ಅವಕಾಶವನ್ನ ದುರ್ಬಳಕೆ ಮಾಡ್ಕೊಂಡ್ರೋ ಗೊತ್ತಿಲ್ಲ. ಆದ್ರೆ ಇವತ್ತು ಕರ್ನಾಟಕದಾದ್ಯಂತ ಚರ್ಚೆಗೆ ಕಾರಣವಾಗಿ ಬಿಟ್ಟಿದ್ದಾರೆ. ಒಂದು ಮಹಿಳೆಯಿಂದ ಇವತ್ತು ಜೈಲಿಗೆ ಹೋಗುವಂತಹ ಪರಿಸ್ಥಿತಿ ಅವರಿಗೆ ಬಂದಿದೆ. ಜ್ಯೋತಿಷಿ ಎನ್ನುವಂತಹ ಕಾರಣಕ್ಕಾಗಿ ಅಥವಾ ಪಬ್ಲಿಕ್ ಟಿವಿ ಎನ್ನುವಂತಹ ಒಂದು ದೊಡ್ಡ ವೇದಿಕೆ ಸಿಕ್ಕಿರುವಂತಹ ಕಾರಣವೋ ಗೊತ್ತಿಲ್ಲ. ಒಬ್ಬ ಕಡ್ಲೆಪೂರಿಯನ್ನ ಮಾರುತ್ತಾ ಕುಳಿತಿರುವಂತಹ ವ್ಯಕ್ತಿ ಕೋಟ್ಯಾಧೀಶನಾಗ್ತಾನೆ. ನಂತರ ಸುಚಿತ್ರಾ ಎಂಬ ಮಹಿಳೆಯ ಪರಿಚಯ ಆಗುತ್ತೆ. ಆ ಪರಿಚಯ ಸ್ನೇಹಕ್ಕೆ ತಿರುಗುತ್ತೆ. ಸ್ನೇಹ ಅನ್ನೋದು ಅಕ್ರಮ ಸಂಬಂಧಕ್ಕೆ ತಿರುಗುತ್ತೆ. ಆನಂತರ ಅವಳಿಗೆ ಕೆಲವೊಂದಿಷ್ಟು ಆಸ್ತಿಯನ್ನು ಕೂಡ ಕೊಡ್ತಾರೆ. ಅದರ ಜೊತೆಗೆ ಆ ಸುಚಿತ್ರಾನೇ ಬೇಕು ಅಂತ ಆ ಜ್ಯೋತಿಷ ಬೆನ್ನು ಬಿದ್ದಿದ್ದ. ಹೀಗಾಗಿ ಇವತ್ತು ಹೆಣ್ಣಿನ ಮೇಲಿನ ಮೋಹದಿಂದಾಗಿ ಜೈಲು ಪಾಲಾಗಿದ್ದಾರೆ. ಇಂತಹ ಜ್ಯೋತಿಷ್ಯರನ್ನ ಇವತ್ತಿನ ಸಮಾಜದಲ್ಲಿ ನಾವೆಲ್ಲ ನಂಬಬೇಕಾ ಬಿಡಬೇಕಾ ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ಹಾಗಾಗಿ ಎಲ್ರೂ ಕೂಡ ಕರ್ನಾಟಕದಲ್ಲಿ ಎಚ್ಚೆತ್ತುಕೊಳ್ಳಬೇಕಾಗಿರುವಂತಹ ವಿಚಾರ ಇದಾಗಿದೆ. ಯಾರನ್ನು ಕೂಡ ಅಷ್ಟು ಈಸಿಯಾಗಿ ನಂಬುವಂತಹ ಪರಿಸ್ಥಿತಿ